ಒಂದ್ಸಲ ಸ್ಕೂಲ್ನಾಗ ಟೀಚರ್ಸ ಹುಡುಗರು ಹೇಳಿರಂತ, ಇಲ್ಲ ನೀವು ದಿವಸ ಊಟ ಮಾಡೋದ್ನಾಗ ಯಾರಿಗಾರ ಒಂದು ಇಬ್ಬರು ಜನಕ್ಕೆ ಸಹಾಯ ಮಾಡಿ ಊಟ ಮಾಡಿರಿ ಅಂತ ಹೇಳಿದ್ರಂತ. ಅದಕ್ಕೆ ಹುಡುಗರು ಆಯ್ತು ರೀ ಮೇಡಮ್ ಅಂದಂತ. ಆಮೇಲೆ ಒಂದು ವಾರ ಆದ್ಮೇಲೆ ಟೀಚರ್ ಬಂದು ಕೇಳಿದ್ರು, ಯಾಕೆ ಯಾರ್ಯಾರು ಇನ್ನೇನು ಸಹಾಯ ಮಾಡಿರಿ ಹೇಳ್ರಿ ಅಂತಂದ್ರೆ ಅದಕ್ಕೆ 3 ಜನ ಹುಡುಗರು ಕೈ ಎತ್ತಿರಂತ. 20 ಮಂದಿ 3 ಜನ ಹುಡುಗರು ಕೈ ಎತ್ತಿರಂತ. ಅವ ಟೀಚರ್ ಹೋಗ್ಲಿ ಬಿಡು 3 ಜನಾರ ಮಾಡ್ಯಾರಲ್ಲ ಅಂತ ಸಂತೋಷ ಪಟ್ಲಂತ. ಕೇಳ, ನೀ ಏನು ಮಾಡಿದಿ ಅಂತ. ಮೇಡಮ್ ನಾ ಒಬ್ಬರನ್ನ ರೋಡ್ ದಾಟ್ಸೀನಿ. ಇನ್ನೊಬ್ಬನ ಕೇಳ, ನಾನು ಇನ್ನೊಬ್ಬರನ್ನ ರೋಡ್ ದಾಟ್ಸೀನಿ ಅಂತ. ಇನ್ನೊಬ್ಬನ ಕೇಳಂತ, ಅವನು ಇನ್ನೊಬ್ಬರನ್ನ ರೋಡ ದಾಟ್ಸಿದಂತ. ಅವಾಗ 3 ಮಂದಿ ರೋಡ ದಾಟ್ಸಿರಿ ಅಂತ ಕೇಳಂತ. ಹ್ಞೂ ಅಂದ್ರೆ ಹೆಂಗೆ ಅದು 3 ಮಂದಿ ಒಬ್ಬರನ್ನ ರೋಡ್ ದಾಟ್ಸ್ಯಾವ್ರಿ ಅಂತ ಹೇಳಿರಂತ. ಹೌದಾ ಅಂತಂದಂತ ಮೇಡಮ್. ಅವಾಗ ಅದಂಗೆ 3 ಮಂದಿ ಒಬ್ಬರನ್ನ ರೋಡ್ ಇಲ್ಲ, ಆ್ಯಕ್ಚುಲಿ ಅವ್ರು ರೋಡ್ ದಾಟೋದಿರಲಿಲ್ಲ, ನಾವು ಸಹಾಯ ಮಾಡ್ಬೇಕಂತ ಮುದ್ದಾಮ ನಾವು ರೋಡ್ ದಾಟ್ಸಿದ್ವು ಅಂತ ಹೇಳಿರಂತವ್ರು. ಆಮೇಲೆ ಇನ್ನೊಂದು ಊರಾಗ ಒಬ್ಬ ಬಡವ ಒಬ್ಬ ಶ್ರೀಮಂತ ಮನೆಯೊಳಗೆ ದೀಪ ಹಚ್ತಿರ್ತಾರೆ. ಶ್ರೀಮಂತ ಅವ್ನ ಮನೆಯೊಳಗೆ ಹಚ್ತಿರ್ತಾನಂತ, ಬಡವ ಅವ್ನ ಪಂಚಾಯತಿ ಕಟ್ಟಿ ಮಂದಿ ದೀಪ ಹಚ್ತಿರ್ತಾನಂತ. ಅಂದ್ರಲ್ಲಿ ಬೆಳಕು ಇರೋದಿಲ್ಲ, 4 ಮಂದಿ ಕುಂಡ್ರಲಿ ಅಂತ ಅವ್ನು ದೀಪ ಹಚ್ತಿರ್ತಾನೆ. ಅಂಥ ಟೈಮ್ದಾಗ ಏನಾಗ್ತೈತಿ, ಅವ್ರಿಬ್ರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ, ಸಾಯ್ತಾರೋ ಸ್ವರ್ಗಕ್ಕೆ ಹೋಗ್ತಾರೋ. ಆದ್ರೆ ಬಡವ ಒಂದು ಲೆವೆಲ್ ಅವನಕಿನ ಜಾಸ್ತಿ ಮೇಲೆ ಇರ್ತಾನೆ ಸ್ವರ್ಗ. ದೇವ್ರು ಕೇಳಿದಂತ, ಇಲ್ಲ ನಾನು ಮನೆಯೊಳಗೆ ದೀಪ ಹಚ್ತೀನಿ, ಅವ್ನು ಮನೆಯೊಳಗೆ ದೀಪ ಹಚ್ಚಿಲ್ಲ, ಯಾಕೆ ನಾನು ಇಲ್ಲಿ ಅವನಕಿನ ಕಡಿಮೆ ಅದೇ ನಾವು ಯಾಕೆ ಜಾಸ್ತಿ ಅದಾನು ಅಂತ ಕೇಳಿದಂತ. ಅದಕ್ಕೆ ದೇವ್ರು ಹೇಳಿದಂತ, ಇಲ್ಲ ಅವು 4 ಮಂದಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ದೀಪ ಹಚ್ಚಿದ, ನೀನು ನಿಮ್ಮ ಮನೆಯೊಳಗೆ ಹಚ್ಬೋದು, ನೀನು ಬೇಕಾಗಿ ಅಂತ ನೀ ಹಚ್ಕೊಂಡಿ ಅಂತ ಹೇಳಿದಂತ. ಅಂದ್ರೆ ಈ ಕತೆ ತಾತ್ಪರ್ಯ ಇಷ್ಟ, ನಾವು ಹೆಲ್ಪ್ ಮಾಡ್ಬೇಕಂತ ಮಾಡಬಾರ್ದು, ಎಲ್ಲರೂ ಮಾಡತ್ತಾರು ನಾವು ಮಾಡ್ತೇವೆ ಅಂತೇಳಿ ಮಾಡಬಾರ್ದು. ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಮಾಡಬೇಕು. ಫೋರ್ಸ್ಬಲ್ ನಾವು ಅವು ಮಾಡತ್ತ ನಾನು ಮಾಡತ್ತ ಅಂತ ಮಾಡಿದ್ರೆ ಶೋಕಿ ಆಗ್ತೈತೆ, ಅದು ಹೆಲ್ಪ್ ಆಗೋದಿಲ್ಲ. ಯಾರಿಗೆ ಅವಶ್ಯಕತೆ ಐತಲ್ಲ ಅಲ್ಲಿ ಹೆಲ್ಪ್ ಮಾಡಿರಿ, ಅದರಿಂದ ಒಂದು ಉಪಯೋಗ ಆಗ್ತೈತೆ. ಅದನ್ನು ಬಿಟ್ಟು ಇಲ್ಲ ಅವು ಮಾಡತ್ತಾನು ನಾನು ಮಾಡ್ತೀನಿ ಅಂತೇಳಿ ಶೋಕಿಗೆ ಮಾಡಿದ್ರೆ ಅದು ಡಾಂಬಿಕತೆ ಆಗ್ತೈತಿ, ಹೆಲ್ಪ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನೋ ಒಂದು ಮಾಡ್ಬೇಕಂದ್ರೂ ಅವ್ರಿಗೆ ಅವಶ್ಯಕತೆ ಐತಿಲ್ಲ ಅಂತ ತಿಳ್ಕೊಂಡು ಮಾಡಿರಿ. ಮತ್ತು ಇನ್ನೊಂದು, ನೀವು ಫೋರ್ಸಬಲಿ ಮಾಡಿದ್ರೆ ಅವ್ರಿಗೆ ಅದು ಯಾವತ್ತೂ ಅದ್ರ ವ್ಯಾಲ್ಯೂ ಗೊತ್ತಾಗೋದಿಲ್ಲ, ಇದ್ರ ಏನು ಆಗೈತಿ ಅಂತ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಸೊ ಅದ್ರ ಸಂಬಂಧ ಹೆಲ್ಪ್ ಮಾಡ್ಬೇಕಾದ್ರೆ ಅವಶ್ಯಕತೆ ಇದ್ದಲ್ಲಿ ಮಾಡಿ, ಶೋಕಿಗೋಸ್ಕರ ಮಾಡೋದು. ಥ್ಯಾಂಕ್ ಯು.